ಹಿಂಸಾತ್ಮಕ ದಾಳಿಯಿಂದ ತಪ್ಪಿಸಿಕೊಂಡ 2 ವರ್ಷಗಳ ನಂತರ ಹದಿಹರೆಯದ ಹುಡುಗಿ ದೇಶೀಯ ಭಯೋತ್ಪಾದಕರ ವಿರುದ್ಧ ಹೇಗೆ ಹೋರಾಡುತ್ತಾಳೆ ಮತ್ತು ಅದರ ಪರಿಣಾಮ ಏನಾಗುತ್ತೆ ಎಂಬುದನ್ನು ಈ ಚಿತ್ರದಲ್ಲಿ ಭಯಾನಕವಾಗಿ ತೋರಿಸಲಾಗಿದೆ. ಈ ಚಿತ್ರದ ನಿರ್ದೇಶಕ ಮ್ಯಾಟ್ ಏಂಜೆಲ್ ಸುಕೇನ್ ಕೂಪ್, ಈ ಚಿತ್ರದಲ್ಲಿ ಲುಲು ವಿಲ್ಸನ್, ಸೀನ್ ವಿಲಿಯಂ ಸ್ಕಾಟ್, ಡೆನಿಸ್ ಬಸ್ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರವು ಆಕ್ಷನ್, ಹಾರರ್, ಥ್ರಿಲ್ಲರ್ ಚಿತ್ರವಾಗಿದ್ದು ಈ ಚಿತ್ರದ IMDb ರೇಟಿಂಗ್ 6.1 ಮತ್ತು ರಾಟನ್ ಟೊಮ್ಯಾಟೋದಲ್ಲಿ 86% ಸ್ಕೋರ್ ಮಾಡಿದೆ ಮತ್ತು 77% ಆಡಿಯನ್ಸ್ ಸ್ಕೋರ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಬೆಕಿ ಎಂಬ ಹುಡುಗಿಯನ್ನು ನಾವು ಪರಿಚಯಿಸುತ್ತೇವೆ. ಅವಳು ಕಥೆಯ ಮುಖ್ಯ ಪಾತ್ರ. ಅವಳನ್ನು ಮನೆಗೆ ಕರೆತರಲಾಗುತ್ತದೆ. ಅಲ್ಲಿ ಅವಳು ಕಪಲ್ನ ಭೇಟಿಯಾಗುತ್ತಾಳೆ. ಅವಳ ಸ್ಟೆಪ್ ತಾಯಿ ಮತ್ತು ತಂದೆಯಾಗಲಿದ್ದವರು, ಯಾಕಂದ್ರೆ ಅವರು ಇಂದು ಬೆಕಿಯನ್ನು ದತ್ತು ತೆಗೆದುಕೊಳ್ಳುತ್ತಿದ್ದರು. ಅದಕ್ಕಾಗಿಯೇ ಅವಳನ್ನು ಇಲ್ಲಿಗೆ ಕರೆತರಲಾಯಿತು. ಇಲ್ಲಿ ಬೆಕಿಯ ಮುಖವನ್ನು ನೋಡುವಾಗ ಅದು ತೋರುತ್ತಿದೆ. ಅವಳು ತುಂಬಾ ನಗುತ್ತಿರುವ ಕಾರಣ ಅವಳು ಬದಲಾಗಿದ್ದಾಳೆ ಅಂತ, ಮತ್ತು ಅವಳ ನಗುವಿನ ಹಿಂದೆ ಏನೋ ಅಡಗಿತ್ತು. ಅವಳ ಸ್ಟೆಪ್ ಮದರ್ ಮತ್ತು ಫಾದರ್ ಕೂಡ ಬೆಕಿಯನ್ನು ನೋಡಿ ತುಂಬಾ ಸಂತೋಷಪಟ್ಟಿದ್ದಾರೆ. ಇಲ್ಲಿ ಅವಳು ಅವಳ ನಾಯಿಯೊಂದಿಗೆ ಈ ಹೊಸ ಮನೆಗೆ ಬಂದಳು. ರಾತ್ರಿನಲ್ಲಿ ಅವಳ ಮದರ್ ಮತ್ತು ಫಾದರ್ ಅವಳನ್ನು ಊಟಕ್ಕೆ ಮೇಜಿನ ಬಳಿಗೆ ಕರೆ ಮಾಡ್ತಾರೆ. ಇಂದಿನಿಂದ ನಾವು ನಿಮಗೆ ಶಿಕ್ಷಣ ನೀಡುತ್ತೇವೆ ಅಂತ ಅವರು ಹೇಳಿದರು ಮತ್ತು ನಾವು ನಿಮ್ಮ ಜೀವನೋಪಾಯವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ. ಅದನ್ನು ಕೇಳಿದ ಬೆಕಿ ಅವರನ್ನು ಹೊಗಳುತ್ತಾಳೆ. ನಿಮ್ಮ ಬಳಿಗೆ ಬರಲು ನನಗೆ ತುಂಬಾ ಸಂತೋಷವಾಗಿದೆ ಅಂತ ಹೇಳಲು ಸ್ಟಾರ್ಟ್ ಮಾಡಿದಳು. ಅದನ್ನು ಕೇಳಿ ಅವಳ ಅಪ್ಪ ಅಮ್ಮ ಕೂಡ ಖುಷಿಯಾದರು. ಈಗ ಈ ಜನರು ತಿನ್ನಲು ಸ್ಟಾರ್ಟ್ ಮಾಡಿದಾಗ ತಿನ್ನುವ ಮೊದಲು ನಾವು ಪ್ರಾರ್ಥಿಸಬೇಕು ಅಂತ ಬೆಕಿ ಹೇಳ್ತಾರೆ. ಅದನ್ನು ಕೇಳಿ ಅವಳ ಅಪ್ಪ ಅಮ್ಮ ತುಂಬಾ ಇಂಪ್ರೆಸ್ ಆದರು. ಬೆಕಿ ತುಂಬಾ ಒಳ್ಳೆಯ ಮತ್ತು ಸಭ್ಯ ಹುಡುಗಿ ಅಂತ ಅವರು ಭಾವಿಸುತ್ತಾರೆ. ಅವಳು ಇಲ್ಲಿ ಮುದ್ದಾದ ಪುಟ್ಟ ಹುಡುಗಿಯಂತೆ ಮತ್ತು ಮುದ್ದಳಾಗಿರಲು ಪ್ರಯತ್ನಿಸುತ್ತಿದ್ದಳು, ಆದ್ರೆ ಅವಳು ಅಷ್ಟು ಮುದ್ದಳಾಗಿರಲಿಲ್ಲ. ನಂತರ ಬೆಕ್ಕಿಗೆ ಒಂದು ಕೋಣೆಯನ್ನು ನೀಡಲಾಗುತ್ತದೆ. ಅಲ್ಲಿ ಅವಳು ಆರಾಮವಾಗಿ ಮಲಗಬಹುದು. ಅವಳ ಅಮ್ಮ ಗುಡ್ ನೈಟ್ ಹೇಳಿ ಮಲಗಲು ಹೋದಾಗ ಅವಳು ಅವಳ ತಾಯಿಯನ್ನು ಮಾಮ್ ಅಂತ ಕರೆ ಮಾಡ್ತಾಳೆ. ಅದನ್ನು ಕೇಳಿದಾಗ ಅವಳ ಮಾಮ್ ತುಂಬಾ ಚೆನ್ನಾಗಿರುತ್ತಾಳೆ ಅಂತ ಸಂತೋಷದಿಂದ ಅಲ್ಲಿಂದ ಹೋದಳು. ಅವಳು ಹೋದ ನಂತರ ಅವಳು ಅವಳ ನೈಜ ರೂಪದಲ್ಲಿ ಬಂದಳು. ಅವಳ ನಗು ಇದ್ದಕ್ಕಿದ್ದಂತೆ ಬದಲಾಯಿತು ಮತ್ತು ಅವಳು ತುಂಬಾ ಸೀರಿಯಸ್ ವಾದಳು. ಅದರ ನಂತರ ಅವಳು ಅವಳ ನಾಯಿಯನ್ನು ತೆಗೆದುಕೊಂಡು ಅಲ್ಲಿಂದ ಓಡಿ ಹೋಗುತ್ತಾಳೆ. ತದನಂತರ ಅವಳನ್ನು ವಿವಿಧ ಮನೆಗಳು ದತ್ತು ಪಡೆದವು ಮತ್ತು ಹೀಗೆ ಅವಳು ಓಡುತ್ತಲೇ ಇದ್ದಳು, ಏಕೆಂದ್ರೆ ಆಕೆ ಇಂತಹ ಕಿಡಿಗೇಡಿ ಕೆಲಸ ಮಾಡುವುದನ್ನು ರೂಢಿಸಿಕೊಂಡಿದ್ದಳು. ನಂತರ ಒಂದು ದಿನ ಅವಳು ವಯಸ್ಸಾದ ಮಹಿಳೆಯನ್ನು ಭೇಟಿಯಾದಳು, ಬೆಕ್ಕಿಯ ಫ್ರೆಂಡ್ ನಾದಳು ಮತ್ತು ಈಗ ಅವಳು ಅವಳ ಮನೆಯಲ್ಲಿ ವಾಸಿಸಲು ಸ್ಟಾರ್ಟ್ ಮಾಡ್ತಾಳೆ, ಯಾಕಂದ್ರೆ ಆ ಮಹಿಳೆ ಅವಳನ್ನು ದತ್ತು ತೆಗೆದುಕೊಂಡಿದ್ದಳು. ನಂತರ ಅವಳು ಹೋಟೆಲ್ನಲ್ಲಿ ಕೆಲಸ ಮಾಡಲು ಸ್ಟಾರ್ಟ್ ಮಾಡಿದಳು. ಇಲ್ಲಿ ಬೆಕಿ ಒಂದು ದಿನ ನಾಜಿ ಟೆರರಿಸ್ಟರ ಗುಂಪು ಅಂತ ಹೇಳ್ತಾರೆ ನನ್ನ ಮನೆಯ ಮೇಲೆ ಆಕ್ರಮಣ ಮಾಡಿ ಅಪ್ಪ ಅಮ್ಮನನ್ನು ಕೊಂದರು, ಯಾಕಂದ್ರೆ ಅವರು ಸೀಕ್ರೆಟ್ ಕೀಲಿಯನ್ನು ಹುಡುಕುತ್ತಿದ್ದರು. ಆ ಕೀಲಿ ಕೈ ನಮ್ಮ ಮನೆಯಲ್ಲಿ ಅಡಗಿತ್ತು. ನಾನು ಈಗ ಅದನ್ನು ಹೊಂದಿದ್ದೆ. ಆದ್ದರಿಂದ ನನ್ನ ಫಾದರ್ ಮತ್ತು ತಾಯಿಯನ್ನು ಕೊಂದ ನಂತರ ಅವರು ನನ್ನನ್ನು ಬಂಧಿಸಿದರು. ಆದ್ರೆ ನಂತರ ನಾನು ಅವರನ್ನು ಕೊಂದಿದ್ದೇನೆ ಮತ್ತು ನಾನು ಅವರ ಸೆರೆಮನೆಯಿಂದ ಓಡಿ ಹೋದೆ. ನಂತರ ಬೆಕಿ ಇನ್ನೂ ಹೋರಾಡಲು ಸಿದ್ಧವಾಗಿದೆ ಅಂತ ತೋರಿಸಲಾಯಿತು. ಅವಳು ಕಾಡಿಗೆ ಹೋಗಿ ಉತ್ತಮ ಟ್ರೈನಿಂಗ್ ನೀಡ್ತಾಳೆ. ಅದರೊಂದಿಗೆ ಅವಳು ಚೆನ್ನಾಗಿ ಹೋರಾಡಲು ಕಲಿತಳು. ಈಗ ಅವಳು ವಾಸಿಸುತ್ತಿದ್ದ ಮಹಿಳೆ ಅವಳ ಮನೆ ಕಾಡಿನ ಬಳಿ ಇತ್ತು. ಅದಕ್ಕಾಗಿಯೇ ಬೆಕಿ ಅಲ್ಲಿ ಬಲೆಗಳನ್ನು ಸೆಟಪ್ ಮಾಡಿದ್ದರು, ಇದರಿಂದ ಯಾರು ಇಲ್ಲಿಗೆ ಬರಬಾರದು ಅಂತ. ಈಗ ಬೆಕಿ ಆ ಮುದುಕಿಯೊಂದಿಗೆ ಊಟಕ್ಕೆ ಕುಳಿತಿದ್ದಾಳೆ. ಅವಳನ್ನು ದತ್ತು ಪಡೆದವಳು, ಆದ್ರೆ ಅವಳು ಬೆಕಿಯನ್ನು ಪ್ರೀತಿಸಲಿಲ್ಲ. ಅವಳಿಗೂ ಅರ್ಥವಾಗುತ್ತಿಲ್ಲ ಈ ಮಹಿಳೆ ನನ್ನನ್ನು ಇಲ್ಲಿ ಏಕೆ ಇಟ್ಟುಕೊಂಡಿದ್ದಾಳೆ. ಅವಳು ನನ್ನನ್ನು ಅವಳ ಮಗಳಂತೆ ಪರಿಗಣಿಸದಿದ್ದರು, ಅವರು ಒಬ್ಬರಿಗೊಬ್ಬರು ತಿಳಿದಿಲ್ಲದಿದ್ದರೂ ಸಹ. ಅದಕ್ಕಾಗಿಯೇ ಬೆಕಿ ಅವಳನ್ನು ಕೇಳುತ್ತಾಳೆ, ನೀವು ಇಲ್ಲಿಯವರೆಗೆ ನನ್ನ ಹೆಸರನ್ನು ಏಕೆ ಕೇಳಲಿಲ್ಲ. ಅದರ ಮೇಲೆ ಮಹಿಳೆ ಅವಳಿಗೆ ಹೇಳ್ತಾಳೆ, ವಿಷಯವೆಂದರೆ ನಾನು ಈಗ ವಯಸ್ಸಾಗಿದ್ದೇನೆ, ಹಾಗಾಗಿ ಈಗ ನನ್ನನ್ನು ನೋಡಿಕೊಳ್ಳುವವರು ಯಾರೂ ಇರಲಿಲ್ಲ. ಅದಕ್ಕೆ ನಾನು ನಿನ್ನನ್ನು ದತ್ತು ತೆಗೆದುಕೊಂಡೆ, ನೀನು ನನ್ನನ್ನು ನೋಡಿಕೊಳ್ಳಲಿ ಅಂತ. ನಾನು ನಿನ್ನಿಂದ ಹೆಚ್ಚಿನ ನಿರೀಕ್ಷೆಗಳನ್ನು ಹೊಂದಿಲ್ಲ ಮತ್ತು ನೀವು ಯಾರೆಂಬುದು ನನಗೆ ಮುಖ್ಯವಲ್ಲ. ನೀವು ಎಲ್ಲಿಂದ ಬಂದಿದ್ದೀರಿ, ನಿನ್ನನ್ನು ಜೊತೆನಲ್ಲಿಡುವುದು ನನ್ನ ಅಸಹಾಯಕತೆ ಅಷ್ಟೇ. ಈಗ ಬೆಕಿ ಹೋಟೆಲ್ಗೆ ಹೋಗ್ತಾಳೆ. ಅಲ್ಲಿ ಅವಳು ವೇಟರ್ಸ್ ಕೆಲಸ ಮಾಡುತ್ತಿದ್ದಳು, ಯಾಕಂದ್ರೆ ಅವಳು ದುಡಿದ ಹಣದಿಂದ ಅವಳು ಆ ಮಹಿಳೆ ಮತ್ತು ಅವಳ ನಾಯಿಯನ್ನು ನೋಡಿಕೊಂಡಳು. ಅವಳು ಇಂದು ಅವಳ ಕೆಲಸವನ್ನು ಮಾಡುತ್ತಿದ್ದಾಗ ಒಬ್ಬ ವ್ಯಕ್ತಿ ಅವಳನ್ನು ಸ್ವೀಟ್ ಹಾರ್ಟ್ ಅಂತ ಕರೆ ಮಾಡ್ತಾನೆ. ನಾವು ಆಗಾಗ್ಗೆ ಪ್ರೀತಿಯಿಂದ ಯಾರಿಗಾದರೂ ಹೇಳುತ್ತೇವೆ. ಬೆಕಿ ಕೇಳಲು ಸ್ಟ್ರೇಂಜ್ ಅನಿಸಿತು. ಅದಕ್ಕಾಗಿಯೇ ಅವಳು ತಕ್ಷಣ ಆ ವ್ಯಕ್ತಿಗೆ ನನ್ನನ್ನು ಕ್ಷಮಿಸಿ, ನಯವಾಗಿ ಮಾತನಾಡಿ, ನನ್ನ ಹೆಸರು ಬೆಕಿ, ಆದ್ದರಿಂದ ನನ್ನನ್ನು ಈ ಹೆಸರಿನಿಂದ ಕರೆಯಿರಿ. ಈಗ ಅದನ್ನು ಕೇಳುತ್ತಾ ಆ ವ್ಯಕ್ತಿಗೂ ಅವಳಿಂದ ಅವಮಾನವನ್ನು ಅನುಭವಿಸಿದನು. ಅದಕ್ಕೆ ಅವನು ಬೆಕ್ಕಿಗೆ ಕೆಟ್ಟದಾಗಿ ಮಾತಾಡತೊಡಗಿದ. ಈಗ ಅವಳು ತುಂಬಾ ಕೋಪಗೊಂಡಳು. ಅವಳು ಯೋಚಿಸುತ್ತಾಳೆ, ನಾನು ತಟ್ಟೆಯನ್ನು ತೆಗೆದುಕೊಂಡು ಈ ಮನುಷ್ಯನ ಕುತ್ತಿಗೆಯನ್ನು ಕತ್ತರಿಸಬಹುದೆಂದು ನಾನು ಬಯಸುತ್ತೇನೆ. ಆದ್ರೆ ಆಕೆಗೆ ಅದು ಸಾಧ್ಯವಾಗಲಿಲ್ಲ. ಹಾಗಾಗಿ ಕೋಪವನ್ನು ನಿಯಂತ್ರಿಸಿಕೊಂಡು ಇಲ್ಲಿಂದ ಹೊರಟು ಹೋಗುತ್ತಾಳೆ. ಅವಳು ಮನೆಗೆ ಬಂದು ರಾತ್ರಿ ಆ ಮಹಿಳೆಯೊಂದಿಗೆ ಆಟವಾಡ್ತಾಳೆ ಮತ್ತು ನೀವು ಒಬ್ಬಂಟಿಗಳಾಗಿ ಹೇಗೆ ಕೊನೆಗೊಂಡಿದ್ದೀರಿ ಅಂತ ಅವಳನ್ನು ಕೇಳ್ತಾಳೆ. ಆಗ ಆ ಮಹಿಳೆ ಹೇಳ್ತಾರೆ, ನನಗೆ 4 ಜನ ಬ್ರದರ್ರು ಇದ್ದಾರೆ, ಅವರಲ್ಲಿ 3 ಸಾವನ್ನಪ್ಪಿದ್ದಾರೆ. ಆದ್ರೆ ಬದುಕಿರುವ ಒಬ್ಬ ಬ್ರದರ್ ನನ್ನನ್ನು ಕೇಳುವುದಿಲ್ಲ. ನಾನು 9 ವರ್ಷದವಳಿದ್ದಾಗ ನನ್ನ ತಾಯಿ ತೀರಿಕೊಂಡರು. ನಂತರ ನಾನು 15 ವರ್ಷ ವಯಸ್ಸಿನವಳಾಗಿದ್ದಾಗಲೇ ನಾನು ನನ್ನ ಮನೆಯಿಂದ ಹೊರಬಂದೆ, ಯಾಕಂದ್ರೆ ನನ್ನ ಮನೆಯಲ್ಲಿ ಸಾಕಷ್ಟು ಜಗಳಗಳು ನಡೆಯುತ್ತಿದ್ದವು.
ಹಾಗಾಗಿ ಅಂತಹ ವಾತಾವರಣದಲ್ಲಿ ಬದುಕಲು ಸಾಧ್ಯವಾಗಲಿಲ್ಲ. ರೇಡಿಯೋದಲ್ಲಿ ನ್ಯೂಸ್ ಪ್ರಸಾರವಾದಾಗ ಅವಳು ಹೇಳುತ್ತಿದ್ದಳು, ಒಂದು ಟೆರರಿಸ್ಟ್ ಗುಂಪು ಅವರ ನಗರವನ್ನು ಪ್ರವೇಶಿಸಿದೆ ಅಂತ. ಹಾಗಾಗಿ ಸ್ವಲ್ಪ ಎಚ್ಚರದಿಂದಿರಿ. ಏನಾದರೂ ತಪ್ಪಾದಲ್ಲಿ ತಕ್ಷಣ ನಮಗೆ ತಿಳಿಸಿ. ಯಾಕಂದ್ರೆ ಆ ಟೆರರಿಸ್ಟ್ ಗುಂಪು ಬಂದಿದೆ. ಗವರ್ನಮೆಂಟ್ನ ವಿರುದ್ಧ ಕಾನ್ಸ್ಪಿರಸಿ ನಡೆಸಿ ವಿನಾಶ ಸೃಷ್ಟಿಸುವುದು. ಮರುದಿನ ನಾವು ಕಾರಿನಲ್ಲಿ 3 ಹುಡುಗರನ್ನು ನೋಡ್ತೇವೆ. ಅವರ ಕಾರಿನಲ್ಲಿ ನಾಜಿ ಧ್ವಜವಿತ್ತು. ಆ 3 ಹೋಟೆಲ್ಗೆ ಬಂದು ತಂಗುತ್ತಾರೆ. ಅಲ್ಲಿ ಬೆಕಿ ಕೆಲಸ ಮಾಡುತ್ತಿದ್ದಳು. ಈ 3 ತುಂಬಾ ಕೆಟ್ಟವರಾಗಿದ್ದರು. ಅವರು ಬೆಕಿಗೆ ಆರ್ಡರ್ ಮಾಡಿ ಮತ್ತು ಅವಳೊಂದಿಗೆ ತಮಾಷೆ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಅವರು ಅವಳನ್ನು ಗೇಲಿ ಮಾಡುತ್ತಿದ್ದರಂತೆ. ನಂತರ ಅವರು ಬೆಕಿಯ ಮಾಮ್ ಮತ್ತು ಡ್ಯಾಡ್ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರು. ನಂತರ ಅವರು ನಗಲು ಸ್ಟಾರ್ಟ್ ಮಾಡಿದರು. ಈಗ ಇಲ್ಲಿಯೂ ಸಿಟ್ಟು ಬರುತ್ತಿತ್ತು. ಆದ್ರೆ ಅವಳು ಅವಳ ಮೇಲೆ ಕಂಟ್ರೋಲ್ ಹೊಂದಿದ್ದಾಳೆ. ಆದೇಶವನ್ನು ನೀಡಿದ ನಂತರ ಅವರು ಮೇಜಿನ ಬಳಿ ಕುಳಿತಾಗ ನಂತರ ಬೆಕಿ ಅವರ ಮಾತುಗಳನ್ನು ಕೇಳಲು ಸ್ಟಾರ್ಟ್ ಮಾಡ್ತಾಳೆ. ಅವರು ಡ್ಯಾರಿ ಎಂಬ ವ್ಯಕ್ತಿಯ ಬಗ್ಗೆ ಮಾತನಾಡುತ್ತಿದ್ದರು. ಸ್ಪೆಷಲ್ ಉದ್ದೇಶಕ್ಕಾಗಿ ಈ 3 ಇಲ್ಲಿಗೆ ಕರೆದಿದ್ದಾರೆ. ಯಾಕಂದ್ರೆ ಅವರು ಈ 3ರಿಂದ ಸ್ವಲ್ಪ ಕೆಲಸವನ್ನು ತೆಗೆದುಕೊಳ್ಳಲು ಬಯಸಿದರು. ಈಗ ಅವರಲ್ಲಿ ಅತ್ಯಂತ ಕೆಟ್ಟದು. ಅವರು ಬಹಳಷ್ಟು ಅನುಚಿತ ವರ್ತನೆಯೊಂದಿಗೆ ಹೇಳ್ತಾರೆ, ಇಷ್ಟು ದಿನ ಆಯ್ತು, ಬೇಗ ಕಾಫಿ ಮಾಡಿ. ಈಗ ಬೆಕ್ಕಿಯ ಕೋಪ ಅವರ ಮೇಲೆ ಈ ಮೊದಲೇ ಇತ್ತು. ಅದಕ್ಕಿಂತ ಹೆಚ್ಚಾಗಿ ಅವನು ಮಾತನಾಡುವ ರೀತಿ ಅವಳಿಗೆ ಇಷ್ಟವಾಗಲಿಲ್ಲ. ಅದಕ್ಕೆ ಇಬ್ಬರಿಗೂ ಕಾಫಿ ಕೊಟ್ಟ ಮೇಲೆ ಅವಳು ಉದ್ದೇಶಪೂರ್ವಕವಾಗಿ ಕಾಫಿಯನ್ನು ಅವನ ಮೇಲೆ ಬೀಳಿಸ್ತಾಳೆ. ಇದರಿಂದಾಗಿ ಅವರು ಕೋಪಗೊಂಡರು ಮತ್ತು ಬೆಕಿ ಬಗ್ಗೆ ಕೆಟ್ಟ ವಿಷಯಗಳನ್ನು ಹೇಳಲು ಸ್ಟಾರ್ಟ್ ಮಾಡ್ತಾನೆ. ಆಗ ಅವಳು ಇಲ್ಲಿ ಕೆಟ್ಟದ್ದನ್ನು ಅನುಭವಿಸುವುದಿಲ್ಲ. ನಿಜವಾಗಿ ಅವಳು ಅದನ್ನು ಹೇಳ್ತಾರೆ, ಕ್ಷಮಿಸಿ ಸಾರ್, ನಾನು ತಪ್ಪು ಮಾಡಿದೆ. ನಾನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ. ಇಷ್ಟು ಹೇಳಿ ಇಲ್ಲಿಂದ ಹೊರಟು ಹೋದಳು ಮತ್ತು ಅವಳ ಮುಖದಲ್ಲಿ ಸ್ಟ್ರೇಂಜ್ ಆದ ನಗುವನ್ನು ನಾವು ಗಮನಿಸುತ್ತೇವೆ. ಬೆಕಿ ಅದನ್ನು ಉದ್ದೇಶಪೂರ್ವಕವಾಗಿ ಮಾಡಿದ್ದಾಳೆಂದು ಈಗ ಆ ಕೆಟ್ಟ ಮನುಷ್ಯನಿಗೆ ತಿಳಿದಿತ್ತು. ಇದರಿಂದ ಅವಳು ನಮ್ಮ ಮೇಲೆ ಸೇಡು ತೀರಿಸಿಕೊಳ್ಳಬಹುದು. ನಾವು ಅವಳನ್ನು ತುಂಬಾ ಅವಮಾನಿಸಿದ್ದೇವೆ. ಅದಕ್ಕೆ ಹೋಟೆಲಿನ ಹೊರಗೆ ನಿಂತರು ಮತ್ತು ಅವಳ ರಜೆಗಾಗಿ ಕಾಯಲು ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಆಕೆಗೆ ಪಾಠ ಕಲಿಸಬಹುದು. ಈಗ ಬೆಕ್ಕಿಗೆ ರಜೆ ಸಿಕ್ಕಿತು. ಅವಳು ಅವಳ ಸೈಕಲ್ನೊಂದಿಗೆ ಮನೆಗೆ ಹೋಗಲು ಸ್ಟಾರ್ಟ್ ಮಾಡ್ತಾಳೆ ಮತ್ತು ಅವರು ಹೋಗುವುದನ್ನು ಅವರು 3 ನೋಡಿದಾಗ ಅವರು ಅವಳನ್ನು ಹಿಂಬಾಲಿಸಲು ಸ್ಟಾರ್ಟ್ ಮಾಡಿದರು. ಈಗ ರಾತ್ರಿನಲ್ಲಿ ಬೆಕಿ ಅವಳ ಕೈನಲ್ಲಿ ನಾಜಿಯ ಕೀಲಿಯನ್ನು ನೋಡಲು ಸ್ಟಾರ್ಟ್ ಮಾಡ್ತಾಳೆ. ಅವಳು ಮಲಗಲು ತಯಾರಾದಾಗ ಇದ್ದಕ್ಕಿದ್ದಂತೆ ಮನೆಯಲ್ಲಿ ಗಾಜು ಒಡೆದ ಸದ್ದು ಕೇಳಿಸುತ್ತದೆ. ಯಾರೋ ಕಿಟಕಿ ಒಡೆದು ಒಳಗೆ ಬಂದಂತೆ ಭಾಸವಾಯಿತು. ಸದ್ದು ಕೇಳಿ ಕೆಳಗೆ ಬಂದು ಪರಿಶೀಲಿಸಿದಳು. ಆದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಆದ್ರೆ ಅಷ್ಟರಲ್ಲಿ ಹಿಂದಿನಿಂದ ಆ ಕೆಟ್ಟ ಮನುಷ್ಯ ಬರ್ತಾನೆ ಮತ್ತು ಅವಳನ್ನು ಹಿಡಿಯುತ್ತಾನೆ ಮತ್ತು ಅವಳ ಮುಖವನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳುತ್ತಾನೆ. ಅವಳ ರಕ್ಷಣೆಯಲ್ಲಿ ಬೆಕಿ ಅವಳ ತಲೆಯನ್ನ ಹಿಂದುಗಡೆ ಹೊಡೆದಳು. ಅದು ಆ ಮನುಷ್ಯನ ಮೂಗಿಗೆ ಬಡಿಯಿತು. ಇದರಿಂದ ಅವನ ರಕ್ತ ಹರಿಯತೊಡಗಿತು. ಆಗ ಇನ್ನೊಬ್ಬ ಹುಡುಗ ಅವಳ ಮೇಲೆ ಗನ್ನೆಸೆದು ಹೇಳ್ತಾನೆ, ಶಾಂತವಾಗಿರಿ, ಬುದ್ಧಿವಂತರಾಗುವ ಅಗತ್ಯವಿಲ್ಲ. ಅದನ್ನು ಕಂಡ ಬೆಕ್ಕಿ ನಾಯಿ ಆತನ ಮೇಲೆ ಆಕ್ರಮಣ ಮಾಡಲು ಮುಂದಾಯಿತು. ಆದ್ರೆ ಅವನು ಅವನನ್ನು ಬೇಸ್ಬಾಲ್ ಬ್ಯಾಟ್ನಿಂದ ಹೊಡೆಯುತ್ತಾನೆ ಮತ್ತು ಅದನ್ನು ಪ್ರಜ್ಞಾಹೀನನಾಗಿ ಮಾಡುತ್ತಾನೆ. ಅದರ ನಂತರ ಅವನು ಬೆಕ್ಕಿ ಕಡೆಗೆ ಗನ್ ತೋರಿಸ್ತಾನೆ ಮತ್ತು ಅವಳನ್ನು ತೊಂದರೆಗೊಳಿಸಲು ಸ್ಟಾರ್ಟ್ ಮಾಡ್ತಾನೆ. ಅವಳು ಇಂದು ನಮ್ಮ ಸೇಡು ತೀರಿಸಿಕೊಳ್ಳುತ್ತಾಳೆ ಅಂತ ಅವರು ಹೇಳ್ತಾರೆ. ಆದ್ರೆ ಆ ಮುದುಕಿ ಹಿಂದಿನಿಂದ ಬಂದೂಕು ಹಿಡಿದು ಬಂದಳು. ಅದನ್ನು ಅವರತ್ತ ತೋರಿಸಿ ಹೇಳ್ತಾರೆ, ನಿನ್ನ ಬಂದೂಕು ಕೆಳಗೆ ಇಟ್ಟು ನನ್ನ ಮನೆಯಿಂದ ಹೊರಡು, ಇಲ್ಲಿಂದ ಕಳೆದು ಹೋಗು. ಅದನ್ನು ಕೇಳಿದ ಹುಡುಗ ಬಂದೂಕನ್ನು ಕೆಳಗೆ ಹಾಕ್ತಾನೆ. ಆದ್ರೆ ಕೆಟ್ಟ ಮನುಷ್ಯ ತುಂಬಾ ಕೋಪಗೊಂಡನು. ಅದಕ್ಕಾಗಿಯೇ ಅವನು ಬಂದೂಕನ್ನು ಎತ್ತಿಕೊಳ್ತಾನೆ ಮತ್ತು ಮುದುಕಿಯನ್ನು ಗುಂಡಿಕ್ಕಿ ಕೊಲ್ಲುತ್ತಾನೆ. ಅದನ್ನು ನೋಡಿ ಬೆಕಿ ತುಂಬಾ ಗಾಬರಿಯಾದಳು. ಅವಳು ಜೋರಾಗಿ ಕಿರುಚಲು ಸ್ಟಾರ್ಟ್ ಮಾಡ್ತಾಳೆ ಮತ್ತು ತಕ್ಷಣವೇ ಅವರ ಮೇಲೆ ಆಕ್ರಮಣ ಮಾಡಲು ಎದ್ದರು. ಆದ್ರೆ ಆ ಕೆಟ್ಟ ಮನುಷ್ಯ ಅವಳನ್ನು ಕಪಾಳಕ್ಕೆ ಹೊಡೆದು ಪಕ್ಕಕ್ಕೆ ತಳ್ಳುತ್ತಾನೆ. ಬೆಕಿ ಒಂದು ಸ್ಥಳಕ್ಕೆ ಬಡಿದುಕೊಳ್ತಾಳೆ ಮತ್ತು ಕೆಳಗೆ ಬಿದ್ದು ಪ್ರಜ್ಞಾಹೀನಳಾಗುತ್ತಾಳೆ. ಮರುದಿನ ಬೆಳಿಗ್ಗೆ ಅವಳ ಕಣ್ಣು ತೆರೆದಾಗ ಮುದುಕಿ ಸತ್ತಿರುವುದನ್ನು ಕಂಡು ತುಂಬಾ ದುಃಖಿತಳಾಗಿದ್ದಾಳೆ. ಯಾಕಂದ್ರೆ ಅವಳು ಒಳ್ಳೆಯ ಮಹಿಳೆಯಾಗಿದ್ದಳು. ಬೆಕ್ಕಿಯನ್ನು ಅವಳ ಮನೆಯಲ್ಲಿ ಇಷ್ಟು ದಿನ ಇಟ್ಟುಕೊಂಡಿದ್ದಳು. ಇಲ್ಲಿ ಬೆಕ್ಕಿ ಅವಳ ತಂದೆಯ ಬಗ್ಗೆ ಯೋಚಿಸಿದಳು, ನನ್ನನ್ನು ಹೀಗೆ ನೋಡಿಕೊಂಡಿದ್ದಾನೆ ಅಂತ. ಈ ಮಹಿಳೆ ಮಾಡಿದ ಹಾಗೆ. ಆದ್ರೆ ನಂತರ ಆ ಉಗ್ರರು ಫಾದರ್ ಅನ್ನು ಕೊಂದರು. ಇಂದಿನಂತೆ ಆ ಕೆಟ್ಟ ಜನರು ಈ ಮಹಿಳೆಯನ್ನು ಕೊಂದು ಬಿಟ್ಟರು. ಆಗ ಬೆಕಿ ಅವಳ ನಾಯಿಯ ಬಗ್ಗೆ ಯೋಚಿಸಿದಳು. ಅದಕ್ಕೆ ಹೊರಗೆ ಬಂದು ನಾಯಿಯನ್ನು ಕರೆಯತೊಡಗಿದಳು. ಆದ್ರೆ ಆ ಜನರು ಅಂತ ಅವಳು ಕಂಡುಕೊಂಡಳು ಅದನ್ನು ಅವರೊಂದಿಗೆ ಕರೆದುಕೊಂಡು ಹೋಗಿದ್ದಾರೆ. ಅದು ಅವಳಿಗೆ ತುಂಬಾ ಕೋಪ ತರಿಸಿತು ಮತ್ತು ಈಗ ಅವಳು ಜೋರಾಗಿ ಕಿರುಚುತ್ತಾಳೆ ಮತ್ತು ಆ ಜನರಿಂದ ಸೇಡು ತೀರಿಸಿಕೊಳ್ಳಲು ಯೋಚಿಸುತ್ತಾಳೆ. ಅಲ್ಲಿ ಆ 3 ಡ್ಯಾರಿಲ್ನ ಮನೆಯನ್ನು ತಲುಪಿದರು. ಅವರನ್ನು ಒಂದು ಕೆಲಸಕ್ಕೆ ಕರೆದಿದ್ದ. ಈಗ ಈ 3 ಹುಡುಗರಲ್ಲಿ ಒಬ್ಬ ಹುಡುಗ ಚೆನ್ನಾಗಿದ್ದ. ಅಂತಹ ಕೆಲಸದಿಂದ ದೂರ ಇದ್ದವನು. ಯಾಕಂದ್ರೆ ಅವನು ಅವರ ಫ್ರೆಂಡ್ ನಾಗಿದ್ದನು. ಅವರು ಅವರೊಂದಿಗೆ ಇರುತ್ತಿದ್ದರು. ಅಂದರೆ ಅವನು ಸಭ್ಯನಾಗಿದ್ದನು. ಅವರು ಏನು ಮಾಡಿದರು ಅದು ತುಂಬಾ ತಪ್ಪು ಅಂತ ಅವರು ಅವರಿಗೆ ಹೇಳ್ತಾರೆ. ಸಣ್ಣ ವಿಷಯಕ್ಕೆ ಆ ಹೆಣ್ಣಿನ ಪ್ರಾಣ ತೆಗೆದಿದ್ದೀನಿ ಮತ್ತು ನಾವೀಗ ಅನುಭವಿಸಬೇಕು. ಯಾಕಂದ್ರೆ ನನಗೆ ಅನಿಸ್ತಾ ಇದೆ ಇದರ ರಿಸಲ್ಟ್ ತುಂಬಾ ಕೆಟ್ಟದಾಗಿರುತ್ತದೆ. ಅದನ್ನು ಕೇಳಿ ಆ ಕೆಟ್ಟ ಮನುಷ್ಯ ಅವನ ಕತ್ತು ಹಿಡಿದು ಹೇಳುತ್ತಿದ್ದ, ಅದು ನಾನೊಬ್ಬನೇ ಅಲ್ಲ, ಆದ್ರೆ ನಾವು 3 ಸೇರಿ ಅವಳನ್ನು ಕೊಂದಿದ್ದೇವೆ ತಿಳಿಯುತ್ತೆ. ಹಾಗಾಗಿ ನಾವು 3 ಸಮಾನ ಅಪರಾಧಿಗಳು ಮತ್ತು ಈಗ ನೀವಿಬ್ಬರು ಬಾಯಿ ಮುಚ್ಚಿಕೊಂಡು ಇರಿ. ಡ್ಯಾರಿಲ್ಗೆ ಏನನ್ನು ಹೇಳಬೇಡಿ, ಇಲ್ಲದಿದ್ದರೆ ಅದು ನಿಮಗೆ ಒಳ್ಳೆಯದಾಗುವುದಿಲ್ಲ. ಅವನು ನನ್ನನ್ನು ಕೊಲ್ಲುತ್ತಾನೆ. ಅದರೊಂದಿಗೆ ಅವನು ನಿಮ್ಮಿಬ್ಬರನ್ನು ಬಿಡುವುದಿಲ್ಲ. ಬೆಕಿ ಮುದುಕಿಯ ರೂಮಿಗೆ ಹೋದಳು ಮತ್ತು ಅವಳ ವಿಷಯವನ್ನು ಚೆಕ್ ಮಾಡಲು ಸ್ಟಾರ್ಟ್ ಮಾಡಿದಳು. ಬೆಕಿ ಅವರ ಕೆಲವು ಚಿತ್ರಗಳನ್ನು ಪಡೆದಳು. ಇದರಲ್ಲಿ ಅವಳು ಅವಳ ಪತಿ ಮತ್ತು ಬ್ರದರ್ರೊಂದಿಗೆ ಇದ್ದಳು. ಇದನ್ನು ಅವಳು ನೋಡಿದಾಗ ಅವಳು ಮಹಿಳೆಯ ಬಗ್ಗೆ
ಬಗ್ಗೆ ಕೆಟ್ಟ ಭಾವನೆ ಹೊಂದಿದ್ದಳು. ಅವಳು ಅವಳ ಮೃತದೇಹವನ್ನು ಅವಳ ಮನೆಯ ಹಿಂಭಾಗದಲ್ಲಿ ಹೂಳುತ್ತಾಳೆ. ಅವಳ ಸಮಾಧಿಯ ಮೇಲೆ ಹೂಗಳನ್ನು ಹಾಕಿದ ನಂತರ ಅವಳು ಇಲ್ಲಿ ಪ್ರಮಾಣ ಮಾಡಿದಳು, ಅವಳ ಸಾವಿಗೆ ನಾನು ಸೇಡು ತೀರಿಸಿಕೊಳ್ಳುತ್ತೇನೆ ಅಂತ. ಅವಳು ಕೆಲವು ಟ್ರ್ಯಾಪ್ ಅಂದ್ರೆ ಬಲೆಗಳನ್ನು ಸಿದ್ಧಪಡಿಸುತ್ತಾಳೆ, ಆ ಕೆಟ್ಟ ಜನರನ್ನು ಅದರಲ್ಲಿ ಸಿಲುಕಿಸಲು. ಇದರಿಂದ ಆಕೆ ಅವರಿಗೆ ಪಾಠ ಕಲಿಸಬಹುದು. ಅದರ ನಂತರ ಅವಳು ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸುತ್ತಾಳೆ, ಯಾಕಂದ್ರೆ ಅದು ಅವಳ ನೆಚ್ಚಿನ ಬಣ್ಣವಾಗಿತ್ತು. ಮತ್ತು ಮತ್ತೆ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ತಾಳೆ. ಅವಳು ಇಲ್ಲಿ ಡ್ಯಾರಿಲ್ ಬಗ್ಗೆ ಹುಡುಕ್ತಾಳೆ, ಆತ ಎಲ್ಲಿ ವಾಸಿಸ್ತಾನೆ, ಯಾಕಂದ್ರೆ ಆ ಮೂವರು ಡ್ಯಾರಿಲ್ ಬಗ್ಗೆ ಮಾತನಾಡುತ್ತಿದ್ದರು. ನಗರದಲ್ಲಿ ಅವಳು ಅದನ್ನು ಕಂಡುಕೊಂಡಳು. ಡ್ಯಾರಿಲ್ ಎಂಬ ಹೆಸರಿನ ಇಬ್ಬರು ಜನರು ಇದ್ದಾರೆ. ಅದಕ್ಕಾಗಿಯೇ ಅವಳು ಮೊದಲನೆಯದಕ್ಕೆ ಹೋಗುತ್ತಾಳೆ. ಅಲ್ಲಿ ಅವಳು ವಯಸ್ಸಾದ ಮಹಿಳೆಯನ್ನು ಕಂಡುಕೊಂಡಳು. ಬೆಕಿ ಅವಳನ್ನು ಕೇಳ್ತಾಳೆ, ನಿಮ್ಮ ಹೆಸರು ಡ್ಯಾರಿಲ್? ಅವಳು ಹೌದು, ನಾನು ಡ್ಯಾರಿಲ್ ಅಂತ ಉತ್ತರಿಸ್ತಾಳೆ. ಆದ್ರೆ ನನ್ನೊಂದಿಗೆ ನಿನಗೆ ಯಾವ ಕೆಲಸವಿದೆ? ಬೆಕಿ ಕೇಳುತ್ತಾಳೆ, ನಿಮ್ಮನ್ನು ಭೇಟಿ ಮಾಡಲು 3 ಜನರು ಬಂದಿದ್ದಾರೆ. ಅದಕ್ಕೆ ಅವಳು ಇಲ್ಲ ಅಂತ ಉತ್ತರಿಸ್ತಾಳೆ. ಕೇವಲ 3 ಜನರಲ್ಲ, ಒಬ್ಬ ವ್ಯಕ್ತಿಯು ನನ್ನನ್ನು ಭೇಟಿ ಮಾಡಲು ಬರುವುದಿಲ್ಲ. ನಾನು ಇಲ್ಲಿ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದೇನೆ. ಅದನ್ನು ಕೇಳಿದ ನಂತರ ಬೆಕ್ಕಿಗೆ ತಿಳಿಯಿತು, ಆಗ ಅದು ಇನ್ನೊಂದು ಡ್ಯಾರಿಲ್ ಆಗಿರಬೇಕು. ಅವಳು ಅವನ ಮನೆಯ ಹತ್ತಿರ ತಲುಪಿದಾಗ ಅದು ಸರೋವರದ ಬಳಿ ಇತ್ತು ಮತ್ತು ಅವಳ ಕಣ್ಣುಗಳು ಮೇಲಕ್ಕೆ ಹೋದಾಗ ಅವಳು ಅಲ್ಲಿ ನಾಜಿ ಧ್ವಜವನ್ನು ನೋಡ್ತಾಳೆ ಮತ್ತು ಇದು ನಿಜವಾದ ಡ್ಯಾರಿಲ್ ಅಂತ ಅರ್ಥ ಮಾಡಿಕೊಂಡಳು. ಯಾಕಂದ್ರೆ ಆಕೆಗೆ ಮನವರಿಕೆಯಾಗಿತ್ತು ಅವನು ನಾಜಿ ಟೆರರಿಸ್ಟ್ ಅಂತ. ಅದಕ್ಕಾಗಿಯೇ ಅವಳು ಅವನ ಮನೆಯ ಸುತ್ತಲೂ ಬಲೆಗಳನ್ನು ಹಾಕಲು ಸ್ಟಾರ್ಟ್ ಮಾಡ್ತಾಳೆ. ಅವಳ ಊಹೆ ಸಂಪೂರ್ಣವಾಗಿ ಸರಿಯಾಗಿತ್ತು, ಯಾಕಂದ್ರೆ ಈ ಮನೆಯಲ್ಲಿ ನಾವು ಡ್ಯಾರಿಲ್ ನನ್ನು ನೋಡ್ತೇವೆ. ಅವನು ಅವನ ಜನರೊಂದಿಗೆ ಅಲ್ಲಿದ್ದನು, ಯಾಕಂದ್ರೆ ಅವನು ಮತ್ತು ಅವನ ಜನರು ಟೆರರಿಸ್ಟ್ರು. ಆದ್ದರಿಂದ ಅವರು ತುಂಬಾ ಅಪಾಯಕಾರಿ. ಇಲ್ಲಿ ಡ್ಯಾರಿಲ್ ಜೊತೆ 3 ಕುಳಿತಿದ್ದರು. ಡ್ಯಾರಿಲ್ ಅವರಿಗೆ ಹೇಳ್ತಾನೆ, ಮೊದಲು ನಾವು ತಿನ್ನುತ್ತೇವೆ ಮತ್ತು ನಂತರ ಮಾತನಾಡುತ್ತೇವೆ. ಆ ಜನರು ಅವನೊಂದಿಗೆ ಒಪ್ಪುತ್ತಾರೆ. ಡ್ಯಾರಿಲ್ ಅವರಿಗೆ ಊಟವನ್ನು ನೀಡ್ತಾನೆ ಮತ್ತು ಅವರೆಲ್ಲರೂ ಚೆನ್ನಾಗಿ ತಿನ್ನುತ್ತಾರೆ. ಇಲ್ಲಿ ಅವನು ಗಮನಿಸ್ತಾನೆ, ಸಭ್ಯ ಹುಡುಗ ತುಂಬಾ ಚಿಂತಿತನಾಗಿ ನೋಡುತ್ತಿದ್ದನು ಮತ್ತು ಅವನು ಆಹಾರವನ್ನು ಸಹ ತಿನ್ನಲಿಲ್ಲ. ಆಗ ಡ್ಯಾರಿಲ್ ಅವನನ್ನು ಕೇಳ್ತಾನೆ, ಏನು ತಪ್ಪಾಯಿತು? ನೀವು ನಿಮ್ಮ ಊಟವನ್ನು ಏಕೆ ತಿನ್ನುತ್ತಿಲ್ಲ? ನಿಮಗೆ ಹಸಿವಿಲ್ಲವೇ? ಈ ಬಗ್ಗೆ ಅವರು ಹೇಳ್ತಾರೆ, ಇಲ್ಲ, ಏನೂ ಇಲ್ಲ, ನನಗೆ ಏನನ್ನೂ ತಿನ್ನಲು ಮನಸ್ಸಾಗುತ್ತಿಲ್ಲ. ಇಲ್ಲಿ ಎಲ್ಲರೂ ಡ್ಯಾರಿಲ್ ಸರ್ ಅಂತ ಕರೆಯುತ್ತಾರೆ. ಈ ಬಗ್ಗೆ ಅವರು ಉತ್ತರಿಸ್ತಾರೆ, ನಾನು ಸರ್ ಅಲ್ಲ, ಆದ್ರೆ ನಾನು ಸಭ್ಯ ಮನುಷ್ಯ. ಮತ್ತು ಯಾವ ರೀತಿಯ ಸಭ್ಯ? ಅದು ನಿಮಗೆಲ್ಲ ಗೊತ್ತು. ಅವರ ಮಾತಿನಲ್ಲಿ ಅದು ಇಲ್ಲಿ ಸಾಬೀತಾಗಿದೆ. ಇದು ಟೆರರಿಸ್ಟ್ ಗುಂಪು ಅಂತ, ಗವರ್ನಮೆಂಟ್ ನ ವಿರುದ್ಧ ಷಡ್ಯಂತ್ರ ನಡೆಸಿದವರು ಮತ್ತು ದೊಡ್ಡದನ್ನು ಮಾಡಲು ಬಂದಿದ್ದಾರೆ ಮತ್ತು ಡ್ಯಾರಿಲ್ ಅವರ ಲೀಡರ್. ಈಗ ಇಲ್ಲಿ ಡ್ಯಾರಿಲ್ ಬೆಕಿಯ ನಾಯಿಯನ್ನು ನೋಡ್ತಾನೆ. ಈ ಜನರು ಪಂಜರದಲ್ಲಿ ಬಂಧಿಸಲಾಗಿದೆ ಅಂತ. ಆದ್ದರಿಂದ ಅವನು ಆ 3ರನ್ನು ಕೇಳ್ತಾನೆ, ಈ ನಾಯಿಯನ್ನು ಇಲ್ಲಿಗೆ ಏಕೆ ತಂದಿದ್ದೀರಿ? ಇದರ ಕಥೆ ಏನು? ಈ ಬಗ್ಗೆ ಕೆಟ್ಟ ಮನುಷ್ಯ ಹೇಳ್ತಾನೆ, ಈ ನಾಯಿ ಹುಡುಗಿಗೆ ಸೇರಿದೆ. ಅವಳ ಮೇಲೆ ಸೇಡು ತೀರಿಸಿಕೊಳ್ಳಲು ನಾವು ಅವಳ ನಾಯಿಯನ್ನು ಇಲ್ಲಿಗೆ ತಂದಿದ್ದೇವೆ. ಇದರಿಂದ ನಾವು ಅವಳಿಗೆ ಪಾಠ ಕಲಿಸಬಹುದು. ಅವಳು ನಮ್ಮೊಂದಿಗೆ ಗೊಂದಲಕ್ಕೀಡಾಗಬಾರದು ಅಂತ. ಈಗ ಬೆಕ್ಕಿ ಅವರ ಮನೆಗೆ ಬಂದಿದ್ದಳು. ಅವಳು ರಹಸ್ಯವಾಗಿ ಬಹಳ ಎಚ್ಚರಿಕೆಯಿಂದ ಕೇಳುತ್ತಿದ್ದಳು. ತದನಂತರ ಅವಳು ಹಿಂದಿನ ಬಾಗಿಲಿನಿಂದ ಹೋಗುತ್ತಾಳೆ ಮತ್ತು ರೂಮಿಗೆ ಬರ್ತಾಳೆ. ಕಿಟಕಿ ತೆರೆದು ಒಳಗೆ ಹೋದಳು. ಅವಳು ಮೇಜಿನ ಮೇಲಿರುವ ಬಹಳಷ್ಟು ಫೈಲ್ಗಳನ್ನು ನೋಡ್ತಾಳೆ. ಅವನ್ನು ನೋಡಿದಾಗ ಅವಳು ಶಾಕ್ ಆಗ್ತಾಳೆ, ಏಕೆಂದ್ರೆ ಅವಳಿಗೆ ಗೊತ್ತಾಯಿತು ಅದು ಈ ಟೆರರಿಸ್ಟ್ ಗುಂಪು ಬ್ಲಾಸ್ಟ್ ಗಳನ್ನು ಮಾಡಲು ಇಲ್ಲಿಗೆ ಬಂದಿದ್ದಾರೆ. ಆದ್ದರಿಂದ ಅವಳು ಆ ಫೈಲ್ಗಳ ವಿಡಿಯೋವನ್ನು ಮಾಡ್ತಾಳೆ ಮತ್ತು ಮತ್ತಷ್ಟು ಇನ್ವೆಸ್ಟಿಗೇಷನ್ ಅನ್ನು ಪ್ರಾರಂಭಿಸುತ್ತಾಳೆ. ಈಗ ಸಭ್ಯ ಹುಡುಗ ವಾಶ್ರೂಮ್ಗೆ ಹೋಗುತ್ತಿದ್ದನು. ಹಾಗಾಗಿ ಡ್ಯಾರಿಲ್ ಕೂಡ ಅವನನ್ನು ಹಿಂಬಾಲಿಸಲು ಸ್ಟಾರ್ಟ್ ಮಾಡ್ತಾನೆ. ಅವನನ್ನು ಒಂದು ಸ್ಥಳದಲ್ಲಿ ನಿಲ್ಲಿಸಿದ ನಂತರ ಅವನು ನನಗೆ ತಿಳಿದಿದೆ ಅಂತ ಹೇಳ್ತಾನೆ. ನೀವು ಹುಡುಗರೇ ನನ್ನಿಂದ ಏನನ್ನು ಮುಚ್ಚಿಡುತ್ತೀರಿ? ಹಾಗಾದರೆ ಈಗ ನನಗೆ ಸತ್ಯ ಹೇಳು, ನೀವು ಹುಡುಗರಿಗೆ ಏನಾಯಿತು ಅಂತ ಮತ್ತು ನೀವು ಏನು ಮಾಡಿದ್ದೀರಿ? ನೀವು ನನ್ನಿಂದ ಮರೆ ಮಾಡುತ್ತಿದ್ದೀರಾ ಅಂತ. ಈ ಬಗ್ಗೆ ಅವರು ಮತ್ತೊಮ್ಮೆ ನಿರಾಕರಿಸುತ್ತಾರೆ, ಇಲ್ಲ, ಹಾಗೆ ಏನೂ ಇಲ್ಲ. ಅದರ ನಂತರ ಡ್ಯಾರಿಲ್ ಅವನನ್ನು ಅವನ ರೂಮಿಗೆ ಕರೆದೊಯ್ಯಲು ಸ್ಟಾರ್ಟ್ ಮಾಡಿದನು ಮತ್ತು ಬೆಕಿ ಅದೇ ಕೋಣೆನಲ್ಲಿದ್ದ ಕಾರಣ ಆದ್ದರಿಂದ ಅವರು ಬರುವುದನ್ನು ಕೇಳುತ್ತಿದ್ದಾಳೆ. ಅವಳು ಬೇಗನೆ ಹಾಸಿಗೆಯ ಕೆಳಗೆ ಅಡಗಿಕೊಳ್ಳುತ್ತಾಳೆ. ಡ್ಯಾರಿಲ್ ಅವನಿಗೆ ಆ ಫೈಲ್ ತೋರಿಸ್ತಾನೆ ಮತ್ತು ಅವನ ಪ್ಲಾನ್ ಬಗ್ಗೆ ಹೇಳ್ತಾನೆ. ನಂತರ ಲ್ಯಾಪ್ಟಾಪ್ ನಲ್ಲಿ ಪೆನ್ ಡ್ರೈವ್ ಹಾಕ್ತಾನೆ ಮತ್ತು ಅವನಿಗೆ ಸೀಕ್ರೆಟ್ ಮಾಹಿತಿಯನ್ನು ನೀಡುತ್ತಾನೆ. ನಾವು ಮೇಲಿನಿಂದ ಈ ಆದೇಶಗಳನ್ನು ಸ್ವೀಕರಿಸಿದ್ದೇವೆ. ಈ ಮಾಹಿತಿಯನ್ನು ನಗರದ ಎಲ್ಲಾ ಭಾಗಗಳಲ್ಲಿ ಹರಡಲು ಮತ್ತು ಭಯೋತ್ಪಾದನೆಯನ್ನು ಸೃಷ್ಟಿಸಿ ಅದರ ನಂತರ ನಾವು ಎಲ್ಲಾ ಸ್ಥಳಗಳಲ್ಲಿ ಬ್ಲಾಸ್ಟ್ ಗಳನ್ನು ಮಾಡುತ್ತೇವೆ. ಈಗ ಇದೆಲ್ಲವನ್ನು ಕೇಳಿದ ಬೆಕ್ಕಿಗೆ ತುಂಬಾ ಆಶ್ಚರ್ಯವಾಯಿತು. ನಂತರ ಅವರು ಹೋದ ನಂತರ ಅವಳು ಖುದ್ದಾಗಿ ಲ್ಯಾಪ್ಟಾಪ್ ಅನ್ನು ಓಪನ್ ಮಾಡ್ತಾಳೆ ಮತ್ತು ಪೆನ್ ಡ್ರೈವ್ ಒಳಗಿನ ಮಾಹಿತಿಯನ್ನು ನೋಡುತ್ತಾಳೆ ಮತ್ತು ಅವರು ತಮ್ಮ ಪ್ಲಾನ್ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ತಾಳೆ. ನಂತರ ಅವಳು ಪೆನ್ ಡ್ರೈವ್ ಅನ್ನು ಕದಿಯುತ್ತಾಳೆ ಮತ್ತು ಇಲ್ಲಿಂದ ಓಡಿ ಹೋಗುತ್ತಾಳೆ, ಯಾಕಂದ್ರೆ ಅದು ಅವಳಿಗೆ ಉಪಯುಕ್ತವಾಗಬಹುದು. ಇಲ್ಲಿಂದ ಸೀದಾ ಅವರ ಶೆಡ್ಗೆ ಹೋಗುತ್ತಾಳೆ. ಅಲ್ಲಿ ಅವಳು ಬಹಳಷ್ಟು ಶಸ್ತ್ರಾಸ್ತ್ರಗಳನ್ನು ಪಡೆಯುತ್ತಾಳೆ ಮತ್ತು ವಿವಿಧ ರೀತಿಯ ಉಪಕರಣಗಳು ಅವಳು ಅವಳ ರಕ್ಷಣೆಗಾಗಿ ತನ್ನೊಂದಿಗೆ ಇಟ್ಟುಕೊಳ್ಳುತ್ತಾಳೆ. ಈ ವಿಷಯಗಳಲ್ಲಿ ಸಾಕಷ್ಟು ಬಂದೂಕುಗಳು ಮತ್ತು ಬಾಂಬ್ಗಳು ಇದ್ದವು. ಅದನ್ನೆಲ್ಲ ತೆಗೆದುಕೊಂಡು ಬೆಕಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹೊರಬಂದ ನಂತರ ಅವಳು ಅವರ ಡೋರ್ ಬೆಲ್ ಅನ್ನು ಹೊಡೆಯುತ್ತಾಳೆ. ಡ್ಯಾರಿಲ್ ಚೆಕ್ ಮಾಡಲು ಹೊರಬಂದಾಗ ಅಲ್ಲಿ ಯಾರೂ ಇರಲಿಲ್ಲ. ಆದ್ರೆ ಅವನು ಒಳಗೆ ಬರಲು ಸ್ಟಾರ್ಟ್ ಮಾಡಿದಾಗ ಅವನ ಕಾಲಿನ ಬಳಿ ಫೋನ್ ಬಿದ್ದಿರುವುದನ್ನು ಅವನು ಕಂಡುಕೊಂಡನು. ಫೋನ್ ಕೈಗೆ ತೆಗೆದುಕೊಂಡ ತಕ್ಷಣ ಅದರ ಮೇಲೆ ಬೆಕಿಯ ಕಾಲ್ ಬರುತ್ತದೆ ಮತ್ತು ಫೋನ್ ಮೇಲೆಯೂ ಬೆಕಿಯ ಹೆಸರನ್ನು ಬರೆಯಲಾಗಿದೆ. ಅದನ್ನು ನೋಡಿ ಡ್ಯಾರಿಲ್ ತುಂಬಾ ಆಶ್ಚರ್ಯಪಟ್ಟರು. ಅವನು ಒಳಗೆ ಪ್ರವೇಶಿಸಿ ಬೆಕಿ ಯಾರು, ಅವಳ ವಿಷಯವೇನು, ನಂತರ
ಅವರು ಇಲ್ಲಿ ಹೇಳ್ತಾರೆ, ನಿಜವಾಗಲೂ ಬೆಕ್ಕಿ ಅದೇ ಹುಡುಗಿ, ನಮ್ಮೊಂದಿಗೆ ಅವಳು ಜಗಳವಾಡುತ್ತಿದ್ದಾಳೆ. ಹೇಗಿದ್ದರೂ ಡೇರಿಲ್ ಫೋನ್ ಕೈಗೆತ್ತಿಕೊಂಡನು ಮತ್ತು ಅವಳೊಂದಿಗೆ ಮಾತನಾಡ್ತಾನೆ ಮತ್ತು ಕೇಳ್ತಾನೆ, ನೀವು ಈಗ ಏನು ಬಯಸುತ್ತೀರಿ? ಅವಳು ಸ್ಪೆಷಲ್ ಏನನ್ನು ಹೇಳುವುದಿಲ್ಲ ಮತ್ತು ಹೌದು, ನಿಮ್ಮ ಪೆನ್ ಡ್ರೈವ್ ನನ್ನ ಬಳಿ ಇದೆ, ನೀವು ಅದನ್ನು ಮರಳಿ ಬಯಸಿದರೆ ನಂತರ ಸದ್ದಿಲ್ಲದೆ ನನ್ನ ನಾಯಿಯನ್ನು ನನಗೆ ಒಪ್ಪಿಸಿ. ಅದನ್ನು ಕೇಳಿದ ಡ್ಯಾರಿಲ್ಗೆ ಆಶ್ಚರ್ಯವಾಯಿತು. ಪೆನ್ ಡ್ರೈವ್ ಅವಳಿಗೆ ಹೇಗೆ ಹೋಯಿತು? ಅವನ ಬ್ರೈನ್ ಅನ್ನು ಬಳಸಿ ಅವನು ಊಹಿಸ್ತಾನೆ, ಅವಳೇ ಕದ್ದಿರಬೇಕು ಅಂತ ಮತ್ತು ಅವಳು ಮನೆಯೊಳಗೆ ಬಂದಿದ್ದರಿಂದ, ಹಾಗಾಗಿ ಅವಳು ಮನೆಯ ಸುತ್ತಲೂ ಇದ್ದಿರಬೇಕು. ಆದ್ರೆ ಅವಳ ಬಳಿ ಪೆನ್ ಡ್ರೈವ್ ಇದೆ. ದೊಡ್ಡ ಸಮಸ್ಯೆಯನ್ನು ಸೃಷ್ಟಿಸಬಹುದಿತ್ತು. ಅದರ ಮೇಲೆ ಕೆಟ್ಟ ವ್ಯಕ್ತಿ ಡ್ಯಾರಿಲ್ಗೆ ಹೇಳ್ತಾನೆ, ನೀವು ಚಿಂತಿಸಬೇಡಿ ಅಂತ, ಅವಳು ಸುತ್ತಲೂ ಇರಬೇಕು. ಹಾಗಾಗಿ ನಾನು ಹೊರಗೆ ಹೋಗಿ ಅವಳೊಂದಿಗೆ ಮಾತನಾಡುತ್ತೇನೆ. ಅವನು ಹೊರಗೆ ಬಂದಾಗ ಅವನು ಬೆಕ್ಕಿಯನ್ನು ನೋಡಿದನು. ಅವನು ಅವಳನ್ನು ಹಿಂಬಾಲಿಸಲು ಸ್ಟಾರ್ಟ್ ಮಾಡ್ತಾನೆ. ಆಗ ಹಿಂದಿನಿಂದ ಬಂದೂಕು ತೋರಿಸಿ ಹೇಳ್ತಾನೆ, ನಾವು ಯಾರೆಂದು ನಿಮಗೆ ತಿಳಿದಿಲ್ಲ ಅಂತ ಮತ್ತು ನೀವು ಯಾರೊಂದಿಗೆ ಗೊಂದಲಕ್ಕೊಳಗಿದ್ದೀರಿ. ಅವನು ಒಂದು ಹೆಜ್ಜೆ ಮುಂದಿಟ್ಟಾಗ ಅವನು ಬೆಕ್ಕಿಯ ಬಲೆಗೆ ಸಿಲುಕಿಕೊಳ್ತಾನೆ. ಅವನು ನೇರವಾಗಿ ಹೊಂಡಕ್ಕೆ ಹೋಗಿ ಬೀಳ್ತಾನೆ. ಅವನ ಬಂದೂಕು ಹೊರಗೆ ಬಿಟ್ಟಿದ್ದನು. ಅದರಿಂದ ಅವಳು ಅದನ್ನು ಎತ್ತಿಕೊಂಡು ಅವನತ್ತ ತೋರಿಸ್ತಾಳೆ. ಈಗ ಹೇಗಾದರೂ ಅವಳು ಅವನನ್ನು ತಲುಪುತ್ತಾಳೆ ಮತ್ತು ಅವನ ಬಾಯಿಯನ್ನು ಟೇಪ್ನಿಂದ ಕಟ್ಟುತ್ತಾನೆ ಮತ್ತು ಟೇಪ್ ಮೂಲಕ ಅವಳು ಅವನ ಬಾನಲ್ಲಿ ಬಾಂಬ್ ಅಂಟಿಸ್ತಾಳೆ. ಅವಳು ಬಾಂಬ್ ಪಿನ್ ಅನ್ನು ದಾರದಿಂದ ಕಟ್ಟುತ್ತಾಳೆ ಮತ್ತು ಅದನ್ನು ಆ ಜನರ ಬಾಗಿಲಿಗೆ ಕಟ್ಟುತ್ತಾಳೆ. ಅದರ ನಂತರ ಅವಳು ಬಾಗಿಲು ಬಡಿಯುತ್ತಾಳೆ. ಈ ಕಾರಣದಿಂದಾಗಿ ಡ್ಯಾರಿಲ್ ಹೊರಬಂದರು. ಈಗ ಬಾಗಿಲು ತೆರೆದ ತಕ್ಷಣ ದಾರವನ್ನು ಎಳೆದನು ಮತ್ತು ಬಾಂಬ್ ಪಿನ್ ಹೊರಬಂದಿತು. ಇದರಿಂದ ದುಷ್ಟರ ತಲೆ ಬ್ಲಾಸ್ಟ್ಗೊಂಡಿದೆ ಮತ್ತು ಆದ್ದರಿಂದ ಅವನ ಕೆಟ್ಟ ಸಾವು ಸಂಭವಿಸುತ್ತದೆ. ಅದನ್ನು ನೋಡಿದ ಡ್ಯಾರಿಲ್ ಮತ್ತು ಅವನ ಸಹಚರರು ಆಶ್ಚರ್ಯಚಕಿತರಾದರು, ಯಾಕಂದ್ರೆ ಅವರು ಅರ್ಥ ಮಾಡಿಕೊಂಡರು, ಆ ಬೆಕ್ಕಿ ಸಾಮಾನ್ಯ ಹುಡುಗಿಯಲ್ಲ, ನಿಜವಾಗಿ ಅವಳು ತುಂಬಾ ಅಪಾಯಕಾರಿ ಮತ್ತು ಅವಳ ಉದ್ದೇಶಗಳು ಅವಳಿಗಿಂತ ತುಂಬಾ ಅಪಾಯಕಾರಿ. ಆಕೆಗೆ ಮಾಸ್ಟರ್ ಮೈಂಡ್ ಇದೆ ಮತ್ತು ಅವಳ ಮೈಂಡ್ ಅನ್ನು ಅಂತಹ ರೀತಿಯಲ್ಲಿ ಯೂಸ್ ಮಾಡುವುದರ ಮೂಲಕ ಈ ರೀತಿಯಾಗಿ ಅವರು ತಮ್ಮ ಸಹಚರನನ್ನು ಕೊಂದರು. ಈಗ ಅದು ಸ್ಪಷ್ಟವಾಗಿದೆ, ಅವರಿಗೂ ಆಕೆ ಬೆದರಿಕೆಯಾಗಿದ್ದಳು. ಆದ್ದರಿಂದ ಈ ಜನರು ತಿಳಿದುಕೊಳ್ಳುತ್ತಾರೆ, ಈಗ ಅವಳು ಬದುಕುವುದು ಸರಿಯಲ್ಲ. ಆದ್ರೆ ಇದರಿಂದಾಗಿ ಡ್ಯಾರಿಲ್ ಕೋಪಗೊಂಡನು. ಅವನು ಉಳಿದ ಇಬ್ಬರು ಜನರತ್ತ ಬಂದೂಕು ತೋರಿಸಿ ಕೇಳ್ತಾನೆ, ಈಗ ನನಗೆ ಸತ್ಯ ಹೇಳು ಅಂತ, ಇನ್ನೇನು ಮಾಡಿದ್ದೀರಿ? ಆ ಹುಡುಗಿ ಸೇಡು ತೀರಿಸಿಕೊಳ್ಳಲು ಇಲ್ಲಿಗೆ ಬಂದಳು. ಇದು ಸಾವಿನಂತೆ ನಮ್ಮ ತಲೆಯ ಮೇಲೆ ಅಲ್ಲಾಡುತ್ತಿದೆ. ಅದರ ಮೇಲೆ ಅವನು ಸಭ್ಯ ಹುಡುಗ. ಅವನು ಸಂಪೂರ್ಣ ಸತ್ಯವನ್ನು ಹೇಳ್ತಾನೆ. ಅವನು ಹೇಳಲು ಸ್ಟಾರ್ಟ್ ಮಾಡಿದನು, ನನ್ನ ಇಬ್ಬರು ಸಹಚರರು ಮುದುಕಿಯನ್ನು ಕೊಂದರು. ಅವಳು ಬಹುಶಃ ಬೆಕ್ಕಿಯ ಅಜ್ಜಿಯಾಗಿರಬಹುದು. ಅದಕ್ಕೆ ಇಲ್ಲಿಗೆ ಬಂದಿದ್ದಾಳೆ, ಅವಳ ಸಾವಿಗೆ ಸೇಡು ತೀರಿಸಿಕೊಳ್ಳಲು. ಅವರು ಮುಂದೆ ಹೇಳ್ತಾನೆ, ಈಗ ನಾನು ಇಲ್ಲಿಂದ ಹೋಗುತ್ತಿದ್ದೇನೆ, ಹಾಗಾಗಿ ನಾನು ಪೊಲೀಸರಿಗೆ ಎಲ್ಲವನ್ನೂ ಹೇಳಬಲ್ಲೆ. ಅವರು ಆ ಮುದುಕಿಯೊಂದಿಗೆ ಮಾಡಿದ್ದಕ್ಕೆ ಕಾರಣ ನಿಜವಾಗಿಯೂ ತುಂಬಾ ತಪ್ಪಾಗಿತ್ತು. ಆದರೂ ಆ ಜನರೆಲ್ಲರೂ ಅವನನ್ನು ಹಾಗೆ ಮಾಡಲು ನಿರಾಕರಿಸುತ್ತಿದ್ದರು. ಆದ್ರೆ ಅವರು ಯಾರ ಮಾತನ್ನು ಕೇಳಲು ಸಿದ್ಧರಿರಲಿಲ್ಲ. ಅದನ್ನು ನೋಡಿದ ಡ್ಯಾರಿಲ್ನ ಮನಸ್ಸು ಕೆಡುತ್ತೆ. ಅದಕ್ಕೆ ಅವನ ಬಳಿ ಹೋಗಿ ತಲೆ ಬಗ್ಗಿಸ್ತಾನೆ. ಇದರಿಂದ ಅವರ ಕತ್ತಿನ ಮೂಳೆಗಳು ಮುರಿದಿವೆ ಮತ್ತು ಅಲ್ಲಿ ಅವನು ಸಾಯುತ್ತಾನೆ. ಈಗ ಬೆಕ್ಕಿ ಮತ್ತೆ ಡ್ಯಾರಿಲ್ಗೆ ಕಾಲ್ ಮಾಡ್ತಾಳೆ. ಅವಳು ಹೇಳತೊಡಗಿದಳು, ನಿಮಗೆ ಅರ್ಥವಾಗುತ್ತಿಲ್ಲ ಅಂತ, ನಿಮಗೆ ಪೆನ್ ಡ್ರೈವ್ ಬೇಕಾದರೆ ನಂತರ ನನ್ನ ನಾಯಿಯನ್ನು ಹಿಂದಿರುಗಿಸಿ. ಅದನ್ನು ಕೇಳಿದ ಡ್ಯಾರಿಲ್ನ ಒಬ್ಬ ವ್ಯಕ್ತಿ ತುಂಬಾ ಕೋಪಗೊಂಡನು. ಅದಕ್ಕೆ ಅವನು ಹೊರಗೆ ಹೋದ ಮತ್ತು ಜೋರಾಗಿ ಹೇಳಲು ಸ್ಟಾರ್ಟ್ ಮಾಡಿದರು, ನೀವು ಎಲ್ಲಿದ್ದರೂ ಬೆಕ್ಕಿ ನನ್ನ ಮಾತು ಕೇಳು, ನಿಮ್ಮ ಸಾವು ದೃಢಪಟ್ಟಿದೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಈಗ ದೂರದಲ್ಲಿ ಕುಳಿತ ಬೆಕ್ಕಿ ಅವನನ್ನೇ ನೋಡುತ್ತಿದ್ದಳು, ಕೈನಲ್ಲಿ ಬಾಣ ಹಿಡಿದಿದ್ದಳು. ಈ ಕಾರಣದಿಂದಾಗಿ ಅವಳು ನೇರವಾಗಿ ಆ ವ್ಯಕ್ತಿಯ ಮೇಲೆ ಆಕ್ರಮಣ ಮಾಡ್ತಾಳೆ. ಬಾಣವು ಮನುಷ್ಯನ ಬಾಯಿಯ ಮೂಲಕ ಹಾದು ಹೋಗುತ್ತದೆ. ಅವನು ಸಾಯುವುದಿಲ್ಲ, ಆದ್ರೆ ಅದನ್ನು ಮಾಡುವುದರಿಂದ ಅವನಿಗೆ ತುಂಬಾ ನೋವು ಬರಲಾರಂಭಿಸಿತು. ಅದಕ್ಕಾಗಿಯೇ ಅವನು ಬೇಗನೆ ಒಳಗೆ ಬರ್ತಾನೆ. ಡ್ಯಾರಿಲ್ ಅವನ ಬಾಣವನ್ನು ಹೊರತೆಗೆಯುತ್ತಾನೆ ಮತ್ತು ಅವನು ಬಹಳಷ್ಟು ರಕ್ತಸ್ರಾವ ಆಗಲು ಸ್ಟಾರ್ಟ್ ಮಾಡಿದನು. ಇದರಿಂದ ಆ ಮನುಷ್ಯನಿಗೆ ತುಂಬಾ ಕೋಪ ಬರುತ್ತದೆ. ನೀವು ಚಿಂತಿಸಬೇಡಿ ಅಂತ ಡ್ಯಾರಿಲ್ ಅವನಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ, ನಾನು ಅವಳನ್ನು ಹಿಡಿಯುತ್ತೇನೆ. ಆದ್ರೆ ಅವನು ಅವನ ಮಾತನ್ನು ಕೇಳುವುದಿಲ್ಲ ಮತ್ತು ಬೆಕ್ಕಿ ಮೇಲೆ ಸೇಡು ತೀರಿಸಿಕೊಳ್ಳಲು ಹೊರಡ್ತಾನೆ. ಬೆಕ್ಕಿ ಉದ್ದೇಶಪೂರ್ವಕವಾಗಿ ಅವನ ಮುಂದೆ ಬಂದಳು. ಅದನ್ನು ನೋಡಿದ ಅವನು ಅವಳ ಹಿಂದೆ ಓಡಲು ಸ್ಟಾರ್ಟ್ ಮಾಡಿದನು. ಅವಳು ಓಡಿ ಹೋಗಿ ಅವನ ಹಿಂದೆ ಶೆಡ್ನಲ್ಲಿ ಕರೆದುಕೊಂಡು ಹೋದಳು. ಒಳಗೆ ಡ್ಯಾರಿಲ್ ಉಳಿದ ಮೂರನೇ ಕೆಟ್ಟ ಹುಡುಗನನ್ನು ಹಿಡಿಯುತ್ತಾನೆ ಮತ್ತು ಅವನ ಮೇಲೆ ಕೋಪಗೊಳ್ಳಲು ಸ್ಟಾರ್ಟ್ ಮಾಡಿದನು. ನಿಮ್ಮಿಂದಲೇ ಇದೆಲ್ಲವೂ ಆಯಿತು ಅಂತ ಹೇಳ್ತಾನೆ. ಹಾಗಾದರೆ ನೀವು ಇಲ್ಲಿ ಒಳಗಡೆ ಏನು ಮಾಡುತ್ತಿದ್ದೀರಿ? ನೀವು ಹೊರಡಿ ಮತ್ತು ಹೇಗಾದರೂ ಬೆಕ್ಕಿಯನ್ನು ಹುಡುಕಿ. ಈಗ ಅವನು ಹೊರಗೆ ಬಂದಿದ್ದಾನೆ, ಆದ್ರೆ ಆತ ಕಾರು ತೆಗೆದುಕೊಂಡು ಅಲ್ಲಿಂದ ಓಡಿ ಹೋಗಿದ್ದಾನೆ. ಯಾಕಂದ್ರೆ ಅವರು ಈ ಸಮಸ್ಯೆಗೆ ಸಿಲುಕಲು ಬಯಸಲಿಲ್ಲ. ಶೆಡ್ನಲ್ಲಿ ಬೆಕ್ಕಿ ಹಿಂದೆ ಹೋದ ಡ್ಯಾನಿಲ್ನ ಮನುಷ್ಯ. ಅವನು ಅವಳನ್ನು ಹಿಡಿದನು ಮತ್ತು ಅವಳನ್ನು ಕೆಟ್ಟದಾಗಿ ಹೊಡೆಯಲು ಸ್ಟಾರ್ಟ್ ಮಾಡಿದನು. ಆದ್ರೆ ಬೆಕ್ಕಿ ಕೆಳಗಿನಿಂದ ಅವನ ಮೇಲೆ ಹೊಗೆ ಬರುವ ಬಾಂಬ್ ಎಸೆಯುತ್ತಾಳೆ. ಇದರಿಂದಾಗಿ ಅವನು ಕೆಮ್ಮಲು ಸ್ಟಾರ್ಟ್ ಮಾಡಿದರು. ಅವನು ತುಂಬಾ ಉಸಿರುಗಟ್ಟಿದನು. ಆಗ ಬೆಕ್ಕಿ ಕೂಡ ಅವನ ಹಿಂದೆಯೇ ಹೊರಬಂದಳು. ಮುದುಕ ಕ್ಷಮೆ ಕೇಳತೊಡಗಿದ.
ಅದು ನನ್ನನ್ನು ಕ್ಷಮಿಸು. ನನಗೊಂದು ಕುಟುಂಬವಿದೆ. ನನಗೆ ಚಿಕ್ಕ ಮಕ್ಕಳಿದ್ದಾರೆ. ಈಗ ಇಲ್ಲಿ ಒಂದು ಸಮಯದಲ್ಲಿ ಬೆಕಿ ಅವನನ್ನು ಬಿಡಲು ಒಪ್ಪಿಕೊಂಡಳು. ಆದ್ರೆ ಅವನು ನಾಜಿ ಅಂತ ಅವಳು ನೆನಪಿಸಿಕೊಂಡಾಗ, ನನ್ನ ಕುಟುಂಬವನ್ನು ಅವರು ಕ್ಷಮಿಸಲಿಲ್ಲ. ನನ್ನ ಫಾದರ್ ಮತ್ತು ತಾಯಿ ಅನ್ನು ಕೊಂದರು. ಹಾಗಾಗಿ ಇಂದು ಅವರ ಕುಟುಂಬದ ಬಗ್ಗೆ ನನಗೂ ದಯೆ ಬರಬಾರದು ಅಂತ ಯೋಚಿಸ್ತಾ ಆ ಮನುಷ್ಯನನ್ನು ಕಟಾರಿಯಿಂದ ಆಕ್ರಮಣ ಮಾಡ್ತಾಳೆ ಮತ್ತು ಮತ್ತೆ ಮತ್ತೆ ಅವನ ಮೇಲೆ ಆಕ್ರಮಣ ಮಾಡುವ ಮೂಲಕ ಅವಳು ಅವನನ್ನು ತುಂಡುಗಳಾಗಿ ಕತ್ತರಿಸ್ತಾಳೆ ಮತ್ತು ಈ ರೀತಿಯಾಗಿ ಅವನ ಅತ್ಯಂತ ಭಯಾನಕ ಸಾವು ಸಂಭವಿಸುತ್ತದೆ. ಅವನ ರಕ್ತವೆಲ್ಲ ಬೆಕ್ಕಿಯ ಮೇಲೆ ಬಿದ್ದಿತು ಮತ್ತು ಅವಳು ರಕ್ತದಲ್ಲಿ ತೊಯ್ದಿದ್ದಳು. ಅವನನ್ನು ಕೊಂದ ನಂತರ ಅವಳು ಸಂತೋಷವಾಗಿದ್ದಳು. ನಂತರ ಮುಂಭಾಗದಿಂದ ಆಕೆಗೆ ಇಂಜೆಕ್ಷನ್ ನೀಡಲಾಯಿತು. ಇದರಿಂದ ಅವಳಿಗೂ ಪ್ರಜ್ಞೆ ಬಂತು. ಅವಳು ಕಣ್ಣು ತೆರೆದಾಗ ಅವಳು ಅವನನ್ನು ಕುರ್ಚಿಗೆ ಕಟ್ಟಿರುವುದನ್ನು ನೋಡ್ತಾಳೆ. ಇವರ ಮುಂದೆ ಡ್ಯಾರಿಲ್ ಕುಳಿತಿದ್ದನು. ಅವನು ಅವಳಿಗೆ ಹೇಳ್ತಾನೆ, ನಾವು ಯಾರೆಂದು ನಿಮಗೆ ತಿಳಿದಿಲ್ಲ. ನೀವು ತಪ್ಪು ವ್ಯಕ್ತಿಯೊಂದಿಗೆ ಅವಾಂತರ ಮಾಡಿಕೊಂಡಿದ್ದೀರಿ. ಹೀಗೆ ಹೇಳುವ ಮೂಲಕ ಅವನು ಬೆಕ್ಕಿಗೆ ಅವಳು ಸಿದ್ಧಪಡಿಸಿದ ಅವಳ ಎಲ್ಲಾ ವಿಷಯವನ್ನು ತೋರಿಸ್ತಾನೆ ಮತ್ತು ನೀವು ನನಗೆ ಪೆನ್ ಡ್ರೈವ್ ಎಲ್ಲಿದೆ ಹೇಳಿದರೆ ಅಂತ ಹೇಳ್ತಾರೆ. ಆಗ ನಾನು ನಿನ್ನ ನಾಯಿಯನ್ನು ಬಿಡುತ್ತೇನೆ. ಈ ಸಮಯದಲ್ಲಿ ಬೆಕ್ಕಿ ಹೇಳ್ತಾಳೆ, ನಾನು ನಿನಗೆ ಹೇಳುವುದಿಲ್ಲ, ನೀನು ಟೆರರಿಸ್ಟ್. ಹಾಗಾದರೆ ನಾನು ನಿಮಗೆ ಏಕೆ ಸಹಾಯ ಮಾಡಬೇಕು? ಅಷ್ಟರಲ್ಲಿ ಅದೇ ಡೆರಿಲ್ ಎಂಬ ಮುದುಕಿ ಬರುತ್ತಾಳೆ. ಅವಳ ಮನೆಯಲ್ಲಿ ಬೆಕಿ ಮೊದಲು ಹೋಗಿದ್ದಳು. ಅವಳನ್ನು ನೋಡಿದ ಬೆಕಿ ಸಾಕಷ್ಟು ಆಶ್ಚರ್ಯಕ್ಕೊಳಗಾದಳು. ಯಾಕಂದ್ರೆ ಅವಳನ್ನು ಸಭ್ಯ ಮಹಿಳೆ ಅಂತ ಭಾವಿಸಿದಳು. ಆದ್ರೆ ಅವಳು ಅವರೊಂದಿಗೆ ಇದ್ದಾಳೆ. ಇಲ್ಲಿ ಮುದುಕಿ ಬೆಕ್ಕಿಗೆ ಡ್ಯಾರಿಲ್ ಅವನ ಮಗ ಅಂತ ಹೇಳ್ತಾಳೆ. ನನ್ನ ಹೆಸರಿನಲ್ಲಿ ಅವನಿಗೆ ಹೆಸರಿಟ್ಟಿದ್ದೇನೆ. ತಾಯಿ ಮತ್ತು ಮಗ ಇಬ್ಬರಿಗೂ ಒಂದೇ ಹೆಸರು. ನಂತರ ಅವರು ಬೆಕ್ಕಿಯ ನಾಯಿಯನ್ನು ಹೊರಗೆ ತಂದಳು ಮತ್ತು ಆತನನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕಿದ್ದಾಳೆ. ನೀವು ಅವನನ್ನು ಉಳಿಸಲು ಬಯಸಿದರೆ ಅವಳು ಹೇಳ್ತಾಳೆ, ನಂತರ ನಮಗೆ ಪೆನ್ ಡ್ರೈವ್ ಕೊಡು. ಬೆಕ್ಕಿ ಅವಳ ನಾಯಿಗಾಗಿ ಪೆನ್ ಡ್ರೈವ್ ನೀಡಲು ಒಪ್ಪಿಕೊಂಡಳು. ಇದು ಬೆಕ್ಕಿ ಮೈಂಡ್ ನಲ್ಲಿ ಏನು ಓಡುತ್ತಿದೆ ಅಂತ ಅವರಿಗೆ ತಿಳಿದಿಲ್ಲ. ಅವಳ ಒಪ್ಪಿಗೆಯ ಹಿಂದೆ ಒಂದು ಸೀಕ್ರೆಟ್ ಇದೆ. ಅವಳು ಒಪ್ಪಿದಂತೆ ಮಗ ಮತ್ತು ತಾಯಿ ಇಬ್ಬರೂ ಸಂತೋಷ ಪಡ್ತಾರೆ. ಬೆಕ್ಕಿ ಅವಳನ್ನು ಹಗ್ಗದಿಂದ ಮುಕ್ತಗೊಳಿಸಿಕೊಂಡಿದ್ದಾಳೆ ಅಂತ ನಾವು ನೋಡುತ್ತೇವೆ. ಅದನ್ನು ತಿಳಿದ ಡ್ಯಾರಿಲ್ ಅವಳ ಬಳಿಗೆ ಬರ್ತಾನೆ. ಆದ್ರೆ ಅವಳು ಅವನನ್ನು ಅವಳ ಕಾಲಿನಿಂದ ಹೊಡೆಯುತ್ತಾಳೆ. ಡ್ಯಾರಿಲ್ ಅವಳ ಬಳಿಗೆ ಬಂದಾಗ ಬೆಕ್ಕಿ ಅವನ ಕಣ್ಣುಗಳಿಗೆ ಸ್ಪ್ರೇ ಸಿಂಪಡಿಸ್ತಾಳೆ ಮತ್ತು ಅವನಿಗೆ ಉರಿ ಸ್ಟಾರ್ಟ್ ಆಗುತ್ತೆ. ಅವನು ಅವನ ಕಣ್ಣುಗಳನ್ನು ತೊಳೆಯಲು ವಾಶ್ರೂಮ್ಗೆ ಬರ್ತಾನೆ. ಡ್ಯಾರಿಲ್ನ ತಾಯಿ ಅವಳ ಗನ್ ಅನ್ನು ಬೆಕ್ಕಿ ಕಡೆಗೆ ತೋರಿಸ್ತಾಳೆ ಮತ್ತು ಅವಳನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕ್ತಾಳೆ. ಇದಕ್ಕೂ ಮೊದಲು ಬೆಕ್ಕಿ ದೂರದಿಂದ ಅವಳ ಮೇಲೆ ಚಾಕುವನ್ನು ಎಸೆಯುತ್ತಾಳೆ. ಅವಳ ಹಣೆಯ ಮೇಲೆ ಆ ಚಾಕು ಬೀಳುತ್ತದೆ. ತಕ್ಷಣವೇ ಸಾಯುತ್ತಾಳೆ. ನಂತರ ಬೆಕ್ಕಿ ಅಲ್ಲಿಂದ ಓಡ್ತಾಳೆ. ಡ್ಯಾರಿಲ್ ಹೊರಗೆ ಬಂದಾಗ ಅವನ ತಾಯಿ ಸತ್ತದ್ದನ್ನು ನೋಡಿ ಅವನಿಗೆ ದುಃಖವಾಗುತ್ತದೆ. ಅವನು ಬೆಕ್ಕಿಯ ಮೇಲೆ ಕೋಪಗೊಳ್ಳುತ್ತಾನೆ. ಅವನು ಹೊರಗೆ ಬಂದು ಅವಳನ್ನು ಬೆನ್ನಟ್ಟಲು ಸ್ಟಾರ್ಟ್ ಮಾಡ್ತಾನೆ. ಅವನು ನಿರಂತರವಾಗಿ ಅವನ ಬಂದೂಕಿನಿಂದ ಅವಳ ಮೇಲೆ ಗುಂಡು ಹಾರಿಸುತ್ತಿದ್ದನು. ಒಂದು ಸ್ಥಳಕ್ಕೆ ಬಂದ ನಂತರ ಬೆಕ್ಕಿ ನಿಲ್ಲುತ್ತಾಳೆ. ಏಕೆಂದ್ರೆ ಅವಳು ಏನನ್ನು ಯೋಚಿಸುತ್ತಿದ್ದಳು. ಈಗ ನಿನ್ನ ಆಟ ಮುಗಿಯಿತು ಎನ್ನುತ್ತಾನೆ. ತಪ್ಪಿಸಿಕೊಂಡು ನೀನು ಎಲ್ಲಿಗೆ ಹೋಗುತ್ತೀಯಾ? ನಾನು ನಿನ್ನನ್ನು ಈಗ ಇಲ್ಲೇ ಕೊಲ್ಲುತ್ತೇನೆ. ಹೀಗೆ ಹೇಳುತ್ತಾ ಮುಂದೆ ಸಾಗುತ್ತಾ ಅವನ ಕಾಲುಗಳು ಬಲೆಗೆ ಸಿಕ್ಕಿಕೊಂಡವು. ಪರಿಣಾಮವಾಗಿ ಅವನು ಬಹಳಷ್ಟು ನೋವು ಅನುಭವಿಸ್ತಾನೆ. ಗೊಂದಲದಲ್ಲಿ ಅವನು ಅವನ ಎರಡನೇ ಹೆಜ್ಜೆ ಇಡುತ್ತಿದ್ದಂತೆ ಅದು ಬಲೆನಲ್ಲಿ ಸಿಲುಕಿಕೊಂಡಿತು. ಅವನು ಅವನ ಕಂಟ್ರೋಲ್ ಅನ್ನು ಕಳೆದುಕೊಂಡು ಕೆಳಗೆ ಬೀಳ್ತಾನೆ. ಆತನ ತಲೆಯು ಮತ್ತೊಂದು ಬಲೆನಲ್ಲಿ ಸಿಲುಕಿಕೊಂಡಿತ್ತು. ಅವನನ್ನು ಸಂಪೂರ್ಣವಾಗಿ ಬಲೆಗಳಲ್ಲಿ ಬಂಧಿಸಲಾಯಿತು. ಅವರು ಚಲಿಸಲು ಸಾಧ್ಯವಾಗಲಿಲ್ಲ. ಆತ ಸಾಕಷ್ಟು ಗಾಯಗೊಂಡು ಸಾಯುವ ಹಂತದಲ್ಲಿದ್ದ. ನೀವು ನನ್ನಂತಹ ದೊಡ್ಡ ಟೆರರಿಸ್ಟ್ ನನ್ನು ಬಿಟ್ಟಿಲ್ಲ ಅಂತ ಬೆಕ್ಕಿಗೆ ಹೇಳ್ತಾನೆ. ಒಪ್ಪಿಕೊಂಡೆ ನಿನ್ನನ್ನ. ಅಲ್ಲದೆ ನೀವು ಈ ಬಲೆಗಳನ್ನು ಚೆನ್ನಾಗಿ ಹೊಂದಿಸಿದ್ದೀರಿ. ಹೀಗೆ ಹೇಳುತ್ತಾ ಸಾಯುತ್ತಾನೆ. ಇದರ ನಂತರ ಬೆಕ್ಕಿ ಅವನ ಮನೆಯೊಳಗೆ ಅವಳ ನಾಯಿಗಳನ್ನು ಬಿಡುಗಡೆ ಮಾಡಲು ಹೋಗ್ತಾಳೆ. ಆದ್ರೆ ಇಲ್ಲಿ ಡ್ಯಾರಿಲ್ ಅವರ ತಾಯಿ ಜೀವಂತವಾಗಿದ್ದರು. ಯಾಕಂದ್ರೆ ತಲೆಗೆ ಪೆಟ್ಟಾದ ನಂತರ ಅವಳು ಜೀವಂತವಾಗಿದ್ದಳು. ಅವಳನ್ನು ಜೀವಂತವಾಗಿ ನೋಡಿದ ಬೆಕ್ಕಿ ಅವಳ ನಾಯಿಗೆ ಆದೇಶ ನೀಡ್ತಾಳೆ, ಹೋಗಿ ಈ ಮಹಿಳೆಯನ್ನು ತಿನ್ನು. ನಾಯಿ ಅದನ್ನು ಮಾಡಿತು ಮತ್ತು ಮಹಿಳೆಯ ಮೇಲೆ ಆಕ್ರಮಣ ಮಾಡಿದೆ. ಅದನ್ನು ನೋಡಿದ ಬೆಕ್ಕಿ ಅವಳ ನಾಯಿಯನ್ನು ಹೊಗಳಲು ಸ್ಟಾರ್ಟ್ ಮಾಡಿದಳು. ನಂತರ 24 ಗಂಟೆಗಳು ಈ ರೀತಿ ಕಳೆದಾಗ ಈ ವಿಷಯ ತಿಳಿದ ಪೊಲೀಸರು ಬೆಕ್ಕಿಯನ್ನು ಹಿಡಿಯುತ್ತಾರೆ. ನಂತರ ಆಕೆಯನ್ನು ಅಧಿಕಾರಿಯೊಬ್ಬರ ಬಳಿಗೆ ಕಳುಹಿಸಲಾಯಿತು. ನಿನಗೆ ಕೇವಲ 16 ವರ್ಷ ಅಂತ ಅವಳಿಗೆ ಪ್ರಶ್ನೆ ಕೇಳುತ್ತಾಳೆ. ಆದ್ರೆ ನೀವು ಟೆರರಿಸ್ಟ್ ದೊಡ್ಡ ತಂಡವನ್ನು ಕೊಂದಿದ್ದೀರಿ. ಅವರು ಸಾಕಷ್ಟು ಅಪಾಯಕಾರಿ ಎಂಬುದರಲ್ಲಿ ಸಂದೇಹವಿಲ್ಲ. ನೀನು ಒಬ್ಬಂಟಿಯಾಗಿ ಇದನ್ನೆಲ್ಲ ಹೇಗೆ ಮಾಡಿದೆ? ಇದಕ್ಕಾಗಿ ನಾನು ಟ್ರೈನಿಂಗ್ ಮಾಡುತ್ತಿದ್ದೆ ಅಂತ ಬೆಕ್ಕಿ ಹೇಳಿದರು ಮತ್ತು ಅದು ತುಂಬಾ ಕಠಿಣವಾಗಿತ್ತು. ಅದರ ನಂತರ ಆಫೀಸರ್ ಅವಳಿಗೆ ಆಫರ್ ನೀಡ್ತಾಳೆ. ನೀವು ಸಾಕಷ್ಟು ಧೈರ್ಯಶಾಲಿ ಮತ್ತು ಸ್ಪೆಷಲ್ ಹುಡುಗಿ ಅಂತ ನಾವು ಅರ್ಥ ಮಾಡಿಕೊತ್ತೇವೆ. ನಿಮ್ಮಿಂದಾಗಿ ಈ ನಗರವು ಬ್ಲಾಸ್ಟ್ ಗೊಳ್ಳದಂತೆ ರಕ್ಷಿಸಲ್ಪಟ್ಟಿದೆ. ಟೆರರಿಸ್ಟ್ ತಂಡವನ್ನು ಕೊಂದ ನಂತರ ನೀವು ಅವರನ್ನು ಬೇಲ್ಗೊಳಿಸಿದ್ದೀರಿ ಮತ್ತು ಪೆನ್ ಡ್ರೈವ್ ಮೂಲಕ ನಮಗೆ ಸಂಪೂರ್ಣ ಮಾಹಿತಿ ನೀಡಿದ್ದೀರಿ. ನೀವು CIA ಏಜೆಂಟ್ ಆಗಲು ಬಯಸುವಿರಾ? ಅದನ್ನು ಬೆಕ್ಕಿ ಒಪ್ಪುತ್ತಾಳೆ. ಈ ಮೂಲಕ ಇಂದು ಏಜೆಂಟ್ ಆಗಿದ್ದಾಳೆ. ನಂತರ ನಾವು ಮುದುಕನ ಸಹೋದ್ಯೋಗಿ ಅನ್ನು ನೋಡ್ತೇವೆ. ಕಾರು ತೆಗೆದುಕೊಂಡ ನಂತರ ಓಡಿಹೋದ. ಆ ಸಮಯದಲ್ಲಿ ಅವರು ಕಾಡಿನಲ್ಲಿ ಅಡಗಿಕೊಂಡಿದ್ದನು. ಅವನು ಕಾರಿನಲ್ಲಿ ಕುಳಿತಾಗ ಅವನ ಹತ್ತಿರ ಒಂದು ಕಾರು ನಿಂತಿತು. ಬೆಕ್ಕಿಯನ್ನು ಹೊರತುಪಡಿಸಿ ಬೇರೆ ಯಾರೂ ಅದರಿಂದ ಹೊರಬರುವುದಿಲ್ಲ. ಅವಳು
ಸಂಪೂರ್ಣವಾಗಿ ಏಜೆಂಟ್ ಆಗಿದ್ದಾಳೆ. ಇಂದು ಆಕೆ ಏಜೆಂಟ್ನಂತೆ ಕಾಣಿಸಿಕೊಂಡಿದ್ದಾಳೆ. ಅವಳನ್ನು ನೋಡಿದ ಅವನು ಅವಳನ್ನು ಶೂಟ್ ಮಾಡಲು ಅವನಿಗಂತರುತ್ತಾನೆ. ಆದ್ರೆ ಬೆಕಿ ಬಳಿ ಬಾಂಬ್ ಗನ್ ಇದೆ ಮತ್ತು ಒಂದೇ ಹೊಡೆತದಿಂದ ಅವನ ಕಾರು ಬಾಂಬ್ನೊಂದಿಗೆ ಬ್ಲಾಸ್ಟ್ ಕೊಳ್ಳುತ್ತದೆ. ಅದು ಬೆಂಕಿಯನ್ನು ಹಿಡಿಯುತ್ತದೆ ಮತ್ತು ಕೊನೆಯ ಸಂಗಾತಿಯು ಸಾಯುತ್ತಾನೆ. ಅದನ್ನು ಮಾಡಿದ ನಂತರ ಬೆಕಿ ಕ್ಯಾಮೆರಾವನ್ನು ನೋಡ್ತಾಳೆ. ಈಗ ಅವಳು ಅವಳ ಮುಂದಿನ ಸಾಹಸಕ್ಕೆ ಹೊರಡ್ತಾಳೆ. ಅವಳು ದುಷ್ಟರ ವಿರುದ್ಧ ಯುದ್ಧದಲ್ಲಿ ತೊಡಗುತ್ತಾಳೆ ಮತ್ತು ಅಂತಿಮವಾಗಿ ಅವರನ್ನು ಸೋಲಿಸುತ್ತಾಳೆ. ಅವಳ ಈ ಉದ್ದೇಶದಿಂದ ಚಿತ್ರ ಕೊನೆಗೊಳ್ಳುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.